ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶತಕೋಟಿ, 100 ಕೋಟಿ, 1 ಬಿಲಿಯನ್ ಅಂದರೆ ನಮ್ಮ ದೇಶದಲ್ಲಿ 100 ಕೋಟಿ ಲಸಿಕೆ ವಿತರಣೆ ಆಯಿತು. ಈ ಸಂಭ್ರಮ ಇದೀಗ ದೇಶದೆಲ್ಲೆಡೆ. ಇದೀಗ ಬರ್ತಿರುವಂಥ ಸುದ್ದಿ, ದೆಹಲಿಯ RML ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಆರೋಗ್ಯ ಸಿಬ್ಬಂದಿಗಳಿಗೆ ಶುಭ ಕೋರ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ದೆಹಲಿಯಲ್ಲಿರುವಂತಹ ಆಸ್ಪತ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶತಕೋಟಿ ವ್ಯಾಕ್ಸಿನೇಷನ್ ಹಾಕಿರುವ ಸಂಭ್ರಮದಲ್ಲಿ ಇದೀಗ ಆಸ್ಪತ್ರೆಗೆ ಬಂದರು. ಎಲ್ಲ ಆರೋಗ್ಯ ಸಿಬ್ಬಂದಿಗಳಿಗೆ ಶುಭ ಕೋರುತ್ತಿದ್ದಾರೆ. ಆರೋಗ್ಯ ಸಿಬ್ಬಂದಿಯ ಜೊತೆ ಪ್ರಧಾನಮಂತ್ರಿಗಳು ಸಂವಾದ ನಡೆಸ್ತಿದ್ದಾರೆ. ಆರೋಗ್ಯ ಸಿಬ್ಬಂದಿಗಳಿಗೆ ಶುಭವನ್ನು ಕೋರಿದ್ರು ನರೇಂದ್ರ ಮೋದಿ ಅವರು. ಶತಕೋಟಿ ಲಸಿಕೆ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಅಂದರು. ಟ್ವೀಟ್ ಕೂಡ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇಡೀ ದೇಶದ ಜನತೆಗೆ ಈ ಮೂಲಕ ಅವರ ಸ್ಪಿರಿಟ್ ಏನಿದೆ, 130 ಕೋಟಿ ಜನರ ಸ್ಪಿರಿಟ್. ಸೊ ಹಾಗಾಗಿ 100 ಕೋಟಿ ವ್ಯಾಕ್ಸಿನೇಷನ್ ಸಂದರ್ಭದಲ್ಲಿ ಆ ಗ್ರ್ಯಾಟಿಟ್ಯೂಡನ್ನು ಡಾಕ್ಟರ್ಸ್ಗಳಿಗೆ, ನರ್ಸಸ್ಗಳಿಗೆ, ಆರೋಗ್ಯ ಸಿಬ್ಬಂದಿಗಳಿಗೆ ನಾನು ಶುಭ ಕೋರ್ತಿದ್ದೀನಿ ಅಂತ #ವ್ಯಾಕ್ಸಿನ್ ಸೆಂಚುರಿ ಅಂತ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಬಲಭಾಗದಲ್ಲಿ ನೋಡ್ತಿರೋ ದೃಶ್ಯ, RML ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಬಂದಂತಹ ಸಂದರ್ಭವನ್ನು ಬರಮಾಡಿಕೊಂಡ್ರು. ಇದೀಗ ನೋಡ್ತಿರುವಂತಹ ದೃಶ್ಯ, ಆ ಎಲ್ಲ ಆರೋಗ್ಯ ಸಿಬ್ಬಂದಿಗಳ ಜೊತೆ ಸಂವಾದ ನಡೆಸುತ್ತಿದ್ದಾರೆ ಪ್ರಧಾನಮಂತ್ರಿಗಳು. PGIMS रोहतक, यहाँ भी सघन कैंसर उपचार सुविधाएं ये उपलब्ध है. इसके अलावा राज्य के कुछ मेडिकल महाविद्यालयों में भी उपचार सुविधा उपलब्ध है. नेशनल कैंसर इंस्टीट्यूट झज्जर में जो सुविधाएं दी जा रही हैं, ये उनके साथ साथ हरियाणा में कैंसर के मरीजों का ये लाभ पहुंचाएगा. माननीय प्रधानमंत्री जी, CSR एक्टिविटीज, इसके लिए भी हमने हरियाणा में एक CSR ट्रस्ट बनाया है, ताकि जितनी भी प्रदेश में काम कर रही कंपनीज हैं, उन सबको ये जो 2% का उनका प्रावधान है, इसके माध्यम से हम विभिन्न कल्याणकारी योजनाओं में उनका उपयोग करा सकें. मैं प्रधानमंत्री जी का विशेष आभार प्रकट करता हूं, जिन्होंने महामारी के इस दूसरे लहर में ऑक्सीजन की कमी को निपटाने के लिए 40 PSA प्लांट ये स्वीकृत किए, और इन PSA प्लांट्स की स्थापना में देश में सभी राज्यों में हमारा प्रथम स्थान है. इसके लिए मैं प्रधानमंत्री जी की बहुत प्रशंसा करता हूं. हमारे यहाँ मेडिकल सुविधाओं को बढ़ाने के लिए लक्ष्य रखा है कि हर जिले में एक मेडिकल कॉलेज हो जाए. हमने इसके लिए 13 जिलों में अपने मेडिकल कॉलेज ये खुलवा दिए हैं. ಇನ್ನು ದೆಹಲಿಯಿಂದ ಕರ್ನಾಟಕಕ್ಕೆ ವಾಪಸ್ ಬರೋಣ. ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಶತಕೋಟಿಯ ಸಂಭ್ರಮ ಇಲ್ಲೂ ಕೂಡ ಮನೆ ಮಾಡಿದೆ. ಆರೋಗ್ಯ ಕಾರ್ಯಕರ್ತರ ಹರ್ಷ ಸಡಗರ. KC ಜನರಲ್ ಆಸ್ಪತ್ರೆ ಬೆಂಗಳೂರಿನಲ್ಲಿದೆ, ಮಲ್ಲೇಶ್ವರಂ, ಅಲ್ಲೂ ಕೂಡ ಸಂಭ್ರಮ ಇದೆ. ಶತಕೋಟಿ ಮೈಲುಗಲ್ಲು ಸಾಧನೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಲಸಿಕೆ ಪಡೆಯೋದಕ್ಕೆ ಜನ ಕೂಡ ಇವತ್ತು ಬರ್ತಿದ್ದಾರೆ. KC ಜನರಲ್ ಆಸ್ಪತ್ರೆಗೆ ಹೋಗಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ಸಿಬ್ಬಂದಿಗಳೆಲ್ಲರ ಜೊತೆ ಕೂಡ ಮಾತಾಡ್ಸಿದ್ದಾರೆ. ಬನ್ನಿ ಏನ್ ಮಾತಾಡಿದಾರೆ ನೋಡೋಣ. ಓ ಟಿ ಯು ಶರಣು. ಇಡೀ ವಿಶ್ವದಲ್ಲೇ ಭಾರತ ಇಂದು ಸಾಧನೆ ಗೈದಿದೆ. ಅದರಲ್ಲೂ ಕೂಡ ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಇಂದಿಗೆ ಶತಕೋಟಿಯನ್ನ ಲಸಿಕೆಯನ್ನ ದಾಖಲು ಮಾಡಿದೆ. ಇದು ಅಪ್ರತಿಮ ಸಾಧನೆ. ಅದರಲ್ಲೂ ಕೂಡ ಕರ್ನಾಟಕ ಈ ಸಾಧನೆಗೆ ಸಾಕಷ್ಟು ಯಶಸ್ಸನ್ನು ಕೂಡ ಕೊಟ್ಟಿದೆ. ನಾವೀಗ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯಲ್ಲಿದ್ದೇವೆ. ಇಲ್ಲಿ ಬರೋಬ್ಬರಿ 95,000ಕ್ಕೂ ಹೆಚ್ಚು ಲಸಿಕೆಯನ್ನ ಇಲ್ಲಿವರೆಗೂ ಕೂಡ ಹಾಕಿದೆ. ಇದರಲ್ಲಿ ನರ್ಸ್ಗಳು ಒಬ್ಬೊಬ್ರು ತಲಾ 20-25 ಸಾವಿರಕ್ಕೂ ಹೆಚ್ಚು ಲಸಿಕೆಯನ್ನ ಒಬ್ಬರೇ ನೀಡಿರುವಂತ ಸಾಧನೆ ಕೂಡ ಇಲ್ಲಿದೆ. ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ KC ಜನರಲ್ ಆಸ್ಪತ್ರೆಯ ನೋಡಲ್ ಆಫೀಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇಲ್ಲಿವರೆಗೂ ಎಷ್ಟು ಲಸಿಕೆಯನ್ನ ಹಾಕಿಸಿದೆ? ಆರಂಭದಲ್ಲಿ ಹೇಗಿತ್ತು ಏನೋ ಸಾಧನೆ, ಮತ್ತೆ ಈಗ ಹೇಗಿದೆ? ಇಲ್ಲಿವರೆಗೂ ನಾವು ಒಂದು 95,000ವರೆಗೂ ಲಸಿಕೆ ಡೋಸ್ಗಳನ್ನು ವಿತರಿಸಿದ್ದೇವೆ. ಇನಿಷಿಯಲಿ ಜನವರಿ 16ರಂದು ಫಸ್ಟ್ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದ್ದು ಅಲ್ಲಿ ಹೆಲ್ತ್ ಕೇರ್ ವರ್ಕರ್ಗೆ, ಮತ್ತೆ ಇನ್ನಿತ BBMP ವರ್ಕರ್ಗೆಲ್ಲ ಸ್ಟಾರ್ಟ್ ಆಗಿತ್ತು. ಮುಂದೆ ಮಾರ್ಚಲ್ಲಿ ಇದು ಜನರಲ್ ಪಬ್ಲಿಕ್ಗೆ 60 ವರ್ಷದ ಮೇಲ್ಪಟ್ಟವರು ಮತ್ತು 45 ವರ್ಷ ಮೇಲ್ಪಟ್ಟವರು ಅವ್ರಿಗೆ ಏನಾದ್ರು ಕಾಯಿಲೆಗಳಿದ್ರೆ ಅವ್ರು ಕೊಡ್ಬೇಕಂತ ಇತ್ತು. ಆಮೇಲೆ ಮುಂದೆ ಮೇದಿಂದ ಏನಾಯ್ತು, ಇದು 18 ವರ್ಷ ಮೇಲ್ಪಟ್ಟವ್ರಿಗೆ ಫ್ರಂಟ್ ಲೈನ್ ವರ್ಕರ್ಗಿತ್ತು. ಮುಂದೆ ಇದು ಜೂನ್ 21ರಿಂದ 18 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ವ್ಯಾಕ್ಸಿನ್ ಕೊಡಬೇಕಂತ ಇದಾಯಿತು. ಸೊ ಇನಿಷಿಯಲಿ ನಮ್ದು ಏನಾಯಿತು, ಆಸ್ಪತ್ರೆಯಲ್ಲಿ ಏನೇ ಇತ್ತು ಅವಾಗ ಹೆಲ್ತ್ ಕೇರ್ ವರ್ಕರು ಮತ್ತು ಇದ್ದಿದ್ದಾಗ ಅವಾಗೂ ಡೈಲಿ ಒಂದು 200-300 ವ್ಯಾಕ್ಸಿನೇಷನ್ ಆಗ್ತಿತ್ತು. ಮತ್ತು ನಮ್ಮಲ್ಲಿ ಏನಾಯಿತು, ಅವಾಗ ಕೋವಿಡ್ ಪೇಷಂಟ್ಗಳು ಇರೋದ್ರಿಂದ ಮತ್ತು ಇಲ್ಲಿ ಸ್ವಲ್ಪ ಒಂದು ತುಂಬ ಇದು ಏನು ರೋಗಿಗಳು ಮತ್ತು ಲಸಿಕೆ ಇವ್ರಿಗೆ
ತುಂಬಾ ಜನಸಂದಣಿ ಆದ್ರಿಂದ ನಾವು ಟೆಂಪ್ರರಿ ಆಗಿ ಇದನ್ನ ಸ್ಕೂಲ್ಗೆ ಶಿಫ್ಟ್ ಮಾಡಿದ್ವಿ. ಈ ನಮ್ಮ ಮಲ್ಲೇಶ್ವರ ಅಲ್ಲೂ ಕೂಡ ಕ್ರೌಡ್ ಜಾಸ್ತಿ ಇತ್ತು. ಸೊ ಈ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚು ಅಂದ್ರೆ 25,000ಕ್ಕೂ ಹೆಚ್ಚು ಲಸಿಕೆಯನ್ನ ನೀಡಿರುವಂತ ನರ್ಸ್ ಇದ್ದಾರೆ. ಮೇಡಮ್, ತಮ್ಮ ಹೆಸರೇನು, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ, ಮೊದಲು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ರು ಜನರು, ಈಗ ಎಷ್ಟು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಜನರು? ಸರ್, ನಾನು ಇಲ್ಲಿಗೆ ಬಂದು KC ಜನರಲ್ ಬಂದು 8 ವರ್ಷ ಆಯ್ತು. 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 36 ವರ್ಷ ಸರ್ವಿಸ್ ಆಯ್ತು ಇದುವರೆಗೂ. ಇಲ್ಲಿ ವ್ಯಾಕ್ಸಿನೇಷನ್ ಫಸ್ಟ್ ನಾವು ಗ್ರೌಂಡ್ ಅಲ್ಲಿ ಹಾಕ್ತಿದ್ವಿ. ಇಲ್ಲಿಂದ KC ಜನರಲ್ ಇಂದ ಗ್ರೌಂಡ್ ಶಿಫ್ಟ್ ಮಾಡಿದ್ವಿ. ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ವಿ. 1,500ದಿಂದ 2,000 ಪರ್ ಡೇ ಆಗ್ತಾ ಇತ್ತು. ಅಷ್ಟು ವ್ಯಾಕ್ಸಿನ್ ಮಾಡ್ತಾ ಇದ್ವಿ. ತುಂಬಾ ಕ್ರೌಡ್ ಇತ್ತು ಅಲ್ಲಿ ಹಾಕುವಾಗ. ಇವಾಗ ಇಲ್ಲಿ ಅಂತ ಕ್ರೌಡ್ ಏನಿಲ್ಲ. ಇವಾಗ ಮಾಡ್ಬೋದು, ಏನ್ ತೊಂದ್ರೆ. ಎಷ್ಟು ವ್ಯಾಕ್ಸಿನ್ ಹಾಕಿದ್ರಿ ನೀವು ಒಬ್ಬರೇ? 25,000-30,000 ಹಾಕಿದ್ದೀನಿ ನಾನು ಒಬ್ಬರೇ. ಮೊದಲಿನ ಇದ್ದ ರೆಸ್ಪಾನ್ಸ್ಗೂ ಮತ್ತು ಈಗ ರೆಸ್ಪಾನ್ಸ್ಗೂ ಹೇಗೆ ಅನ್ಸುತ್ತೆ ನಿಮಗೆ? ಅಂದ್ರೆ ಜನ ಅವಾಗ ಕ್ರೌಡ್ ಜಾಸ್ತಿ ಇತ್ತು, ಈ ಕ್ರೌಡ್ ಕಡಿಮೆ ಇದೆ, ಬಟ್ ಅವೇರ್ನೆಸ್ ಜಾಸ್ತಿ ಮೂಡಿದೆ ಅಂತ ಅನ್ಸಿದೆಯಾ? ಜಾಸ್ತಿ ಮೂಡಿದೆ. ಒಂದು ಎರಡನೇದೇನಪ್ಪ ಅಂದ್ರೆ ಎಲ್ಲಾ ಕಡೆನೂ ಸೆಂಟರ್ಗಳಲ್ಲಿ, ಹೆಲ್ತ್ ಸೆಂಟರ್ ಎಲ್ಲ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಅದರಿಂದ ಕ್ರೌಡ್ ಕಮ್ಮಿ ಇದೆ ನಮಗೆ. ಮತ್ತೊಬ್ಬ ಸಿಸ್ಟರ್ ಕೂಡ ಇದ್ದಾರೆ, ಅವರು ಕೂಡ 20,000ಕ್ಕೂ ಹೆಚ್ಚು ವ್ಯಾಕ್ಸಿನ್ ಹಾಕಿದವರು. ಸೊ ಅವ್ರನ್ನು ಮಾತಾಡ್ಸೋಣ. ಮೇಡಮ್, ತಾವು ಈಗ ಮೊದಲು ಆರಂಭದಲ್ಲಿ ಬಹಳಷ್ಟು ಜನ ಬರ್ತಾ ಇದ್ರು, ಬಟ್ ಮಿಡ್ಲಲ್ಲಿ ಭಯ ಇತ್ತು, ಆತಂಕ ಇರ್ತಾ ಇತ್ತು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿಕ್ಕೆ. ಸೊ ಈಗ ಏನ್ ಹೇಳ್ತೀರಾ ನೀವು? ಈಗ ಮೊದಲಿಗಿಂತ ಜನಗಳಲ್ಲಿ ಅರಿವು ಮೂಡಿದೆ. ಜನಗಳಿಗೆ ಈಗ ಧೈರ್ಯ ಬಂದಿದೆ, ತಗೊಂಡ್ರೆ ಏನಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಬಂದಿರೋದ್ರಿಂದ ಜನ ತಾವಾಗೇ ಬರ್ತಿದ್ದಾರೆ. ನಾವು ಅಷ್ಟೊಂದು ಕರೆಯೋ ಅವಶ್ಯಕತೆ ಇಲ್ಲ. ಅವರಾಗೆ ಬಂದು ಅವ್ರ ಜೊತೆಲಿರೋನು ಕರ್ಕೊಂಡ್ಬಂದು ಹಾಕಿಸ್ಕೊಂಡು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ತಾವು ಪ್ರತಿದಿನ ಎಷ್ಟು ವ್ಯಾಕ್ಸಿನ್ ಹಾಕ್ತಾ ಇದ್ರಿ? ಇಲ್ಲಿವರೆಗೂ ಎಷ್ಟು ಹಾಕ್ಸಿದ್ರಿ ಮೇಡಮ್? ಹಾಕಿದ್ರಿ ನೀವು? 25,000-30,000 ಮೇಲೆ ಹಾಕಿದ್ದೀವಿ ಸರ್ ನಾವು ವ್ಯಾಕ್ಸಿನ್. ಡೈಲಿ ಎವ್ರಿ ಡೇ 800, 900, 1000 ಮಾಡಿರೋ ದಿವಸಗಳು ಉಂಟು. ಈಗ ಮೊದಲಿನಗಿಂತ ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಕ್ರೌಡ್ ಕಡಿಮೆ ಆಗಿದೆ, ವ್ಯಾಕ್ಸಿನ್ ಹಾಕೋದನ್ನು ಸ್ವಲ್ಪ ಕಡಿಮೆ ಆಗಿದೆ. ಅವೇರ್ನೆಸ್ ಮೂಡಿದೆಯಾ ಜನರಲ್ಲಿ? ಜನಗಳಿಗೆ ಖಂಡಿತ ಮೂಡಿದೆ. ಅದು ಜನ ತಾವಾಗೇ ಬರ್ತಾ ಇದ್ದಾರೆ. ಎಷ್ಟೋ ಜನ ತಾವಾಗೇ ಬಂದು ಎಲ್ಲೆಲ್ಲಿಂದ ತುಂಬಾ ಕೋರ್ಮಂಗ್ಲ, ನೆಲಮಂಗ್ಲ, ಚಿಕ್ಕಬಿದ್ರೆಕಲ್ಲು ಆ ಕಡೆಯಿಂದ ಕೂಡ ಬಂದು ಇಲ್ಲಿ ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಮ್ಮಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಗೊತ್ತಿದೆ. ಸೊ ಬಹಳ ಕಡಿಮೆ ಅವಧಿಯಲ್ಲಿ ಏನು ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ 100,000,000 ಲಸಿಕೆ ಹಾಕಿರೋದು ನಿಜಕ್ಕೂ ಸಾಧನೆ ಅಂತ ಅನಿಸ್ತದಲ್ವಾ ನಿಮ್ಗೆ? ಖಂಡಿತ ಸಾಧನೆ ಸರ್. ಈ ನಮ್ಮ 140-145 ಕೋಟಿ ಇರೋಂತ ದೇಶದಲ್ಲಿ ಇದು ಹಾಕಿರೋದು ಸಾಧನೆ ಸರ್. ಅದರಲ್ಲೂ ಕರ್ನಾಟಕದಲ್ಲಿ ಮಾಡಿರೋದು ತುಂಬಾ ಸಾಧನೆ. ಇದು ಅತಿ ಹೆಚ್ಚು ಲಸಿಕೆ ಹಾಕಿರುವಂತಹ ನರ್ಸ್ಗಳ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಆ ದಿನಗಳಿಂದ ಅಂದರೆ ಲಸಿಕೆಯ ಪ್ರಾರಂಭದ ದಿನಗಳು ಇಲ್ಲಿ ತನಕ ಆ ಜರ್ನಿ ಬಗ್ಗೆ ದಾದಿಯರು, ಸಿಸ್ಟರ್ಸ್ ಅವರೆಲ್ಲ ಕೂಡ ಮಾತಾಡ್ತಾ ಇದ್ರು. ಲೆಟ್ಸ್ ಮೂವ್ ಆನ್. ದೇಶದಲ್ಲಿ 100 ಕೋಟಿ ಲಸಿಕೆ ನೀಡಿದ ಸಾಧನೆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಐತಿಹಾಸಿಕ ಸ್ಮಾರಕ, ಅರೆ ವಾ, ಗೋಲ್ ಗುಂಬಜ್ ಹೆಂಗಿದೆ ನೋಡಿ. ವಿಜಯಪುರದ ಗೋಲ್ ಗುಂಬಜ್ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ವಿಶ್ವ ಪ್ರಸಿದ್ಧ ಹಂಪಿ ಸ್ಮಾರಕಗಳಿಗೂ ಕೂಡ ದೀಪಾಲಂಕಾರ ಮಾಡಲಿದ್ದಾರೆ. ಹಂಪಿಯ ವಿಜಯ ವಿಠಲ ದೇವಸ್ಥಾನ, ಕಲ್ಲಿನ ರಥ, ಗಜಶಾಲೆ ಸ್ಮಾರಕಗಳು ಲೈಟಿಂಗ್, ತ್ರಿವರ್ಣ ಧ್ವಜದ ಲೈಟಿಂಗ್. ಇದು ಇವತ್ತು ಹೋಗಿ ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ ಆ ಭಾಗದಲ್ಲಿರೋರೆಲ್ಲ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿ 7977773753. ಹಾಗೆ ನಮ್ಮ ವೆಬ್ಸೈಟ್ ಕೂಡ ಇದೆ, ನೀವು ಲಾಗಿನ್ ಆಗಿ ಮಾಹಿತಿ ಪಡ್ಕೊಳ್ಬೋದು. www.moneycontrol.com/ಸಂಜೀವ್. ನ್ಯೂಸ್ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ವೆಲ್ಕಮ್. ಇತಿಹಾಸ ಸೃಷ್ಟಿಯಾಗಿದೆ. ಆರೋಗ್ಯ ಸಿಬ್ಬಂದಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧನ್ಯವಾದ ತಿಳಿಸಿದ್ದಾರೆ. ದೇಶದ ಜನರಿಗೆ ಮೋದಿ ಅವರು ಶುಭಾಶಯ ಕೋರಿದ್ರು. ಕೊರೋನಾ ವಿರುದ್ಧ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಎಂದರು. आयुष्मान भारत, पीएम जय भी इसका एक बेहतरीन उदाहरण है। इस योजना के तहत 2.25 करोड़ से अधिक मरीजों का मुफ्त इलाज हो चुका है और ये इलाज सरकारी के साथ ही प्राइवेट अस्पतालों में भी हुआ है। आयुष्मान योजना से जो देश के हजारों अस्पताल जुड़े हैं, उनमें से लगभग 10,000 प्राइवेट सेक्टर के ही हैं। साथियों, पब्लिक और प्राइवेट सेक्टर के बीच यही साझेदारी मेडिकल इंफ्रास्ट्रक्चर और मेडिकल एजुकेशन के
अभूतपूर्व विस्तार में भी काम आ रही है। आज जब हम देश के हर जिले में कम से कम एक मेडिकल कॉलेज बनाने पर बल दे रहे हैं, तो इसमें प्राइवेट सेक्टर का रोल भी बहुत अहम है। इसी भागीदारी को बल देने के लिए मेडिकल एजुकेशन से जुड़ी गवर्नेंस में बहुत बड़े रिफॉर्म्स किए गए हैं। नेशनल मेडिकल कमीशन का गठन होने के बाद भारत में प्राइवेट मेडिकल कॉलेज खोलना और आसान हुआ है। साथियों, हमारे यहां कहा गया है, दान दिए धन ना घटे, नदी ना घटे नीर, यानी दान करने से धन घटता नहीं है, बढ़ता है। इसलिए जितनी सेवा करेंगे, दान करेंगे, उतनी ही संपत्ति बढ़ेगी। यानी एक तरह से हम जो दान देते हैं, सेवा करते हैं, वो हमारी ही प्रगति को व्यापक बनाती है। मुझे विश्वास है आज हरियाणा के झज्जर में विश्राम सदन का निर्माण एक विश्वास सदन के रूप में भी उभर रहा है। ये विश्राम सदन विश्वास सदन का भी काम करता है। देश के अन्य लोगों को भी ऐसे ही और भी विश्राम सदन बनाने की प्रेरणा देगा। केंद्र सरकार अपनी तरफ से भी प्रयास कर रही है कि देश में जितने भी एम्स हो, जितने नए एम्स बन रहे हो, वहां पर नाइट शेल्टर्स जरूर बने। साथियों, अपनी बीमारी से परेशान मरीज और मरीज के रिश्तेदारों को थोड़ी सी भी सहूलियत मिल जाती है तो बीमारी से लड़ने का उनका हौसला भी बढ़ जाता है। ये सहूलियत देना भी एक तरह से सेवा ही है। जब मरीज को आयुष्मान भारत योजना के तहत मुफ्त में इलाज मिलता है तो वो उसकी सेवा होती है। ये सेवा भाव ही है जिसकी वजह से हमारी सरकार ने कैंसर की लगभग 400 दवाओं की कीमतों को कम करने के लिए कदम उठाए। ये सेवा भाव ही है जिसकी वजह से गरीबों को जन औषधि केंद्रों से बहुत सस्ती, बहुत मामूली कीमत में दवाएं दी जा रही है और मध्यम वर्ग के परिवार। ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲೆಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. आपने टीका लगाया क्या? टीका लगा, वो जरा टीका लगा, जब अपनी बारी आए टीका लगा, टीका लगा, वो जरा टीका लगा, जब अपनी बारी आए टीका लगा, टीका लगा, वो जरा टीका लगा, वो जरा टीका 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 लगाया क्या? लगवा ले जुबान जरा सहले सहले, तू सबसे ये कह ले है जनहित में जारी मिलती क्या डरना, ओ निडर टीका लगा, वो जरा टीका लगा, जब अपनी बारी आए टीका लगा, टीका लगा, वो जरा टीका लगा, वो जरा टीका 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 लगाया क्या? टीका लगा, वो जरा टीका लगा, जब अपनी बारी आए टीका लगा. ವೆಲ್ಕಮ್ ಬ್ಯಾಕ್. ಶತಕೋಟಿ ಸಂಭ್ರಮದಲ್ಲಿದ್ದೀವಿ ನಾವು. ಕೆಲವೇ ಹೊತ್ತಿನ ಮುಂಚೆ 100 ಕೋಟಿ ಲಸಿಕೆಯನ್ನು ಪೂರೈಸಿತು ನಮ್ಮ ಭಾರತ. ಈಗಾಗಲೇ ಹಲವಾರು ಸಂಭ್ರಮ ದೇಶದಾದ್ಯಂತ ನಡೀತಾ ಇದೆ. ಒಂದಷ್ಟು ಮಾಹಿತಿಯನ್ನು ಈ ಕ್ಷಣ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ನಾವು ನಿಮಗೆ ತೋರಿಸೋಕೆ ಶುರು ಮಾಡ್ತೀವಿ. ನನ್ನ ಎಡಭಾಗದಲ್ಲಿ ಪರ್ಸೆಂಟೇಜ್ ವೈಸ್ ಮತ್ತು ಡೇಟ್ ವೈಸ್ ಹೇಗೆಲ್ಲ ಆಯಿತು ಅನ್ನೋದು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮೈಲುಗಲ್ಲಲ್ಲ, ಜನವರಿ 16ನೇ ತಾರೀಕಿಂದ ಇಲ್ಲಿ ತನಕ 279 ಈ 10 ತಿಂಗಳು 100 ಕೋಟಿಯ ಈ ಲಸಿಕೆ ಅಭಿಯಾನ, ಈ ಸಂಭ್ರಮ. ಫೆಬ್ರವರಿ 18ನೇ ತಾರೀಕು 1 ಕೋಟಿ ರೀಚ್ ಆದ್ವಿ ನಾವು. ಜನವರಿ 16ರಿಂದ ಶುರುವಾಯಿತು, ಫೆಬ್ರವರಿ 18ಕ್ಕೆ 1 ಕೋಟಿ ಆಯಿತು. ಇನ್ನು ಏಪ್ರಿಲ್ 10ನೇ ತಾರೀಕು ಮಗದೊಂದು ಮೈಲುಗಲ್ಲು, ಯಾಕೆಂದರೆ 10 ಕೋಟಿ ರೀಚ್ ಆಗಿದ್ದು ಏಪ್ರಿಲ್ 10ನೇ ತಾರೀಕು.
ಅದಾದಮೇಲೆ ಜೂನ್ 12ನೇ ತಾರೀಕು ಒನ್ಸ್ ಅಗೇನ್ ಮಗದೊಂದು ಮೈಲ್ ಸ್ಟೋನ್, ಅದು 25 ಕೋಟಿ ಲಸಿಕೆಯನ್ನು ಹಾಕಲಾಯಿತು ನಮ್ಮ ದೇಶದಲ್ಲಿ. ಇನ್ನು ಆಗಸ್ಟ್ 6ನೇ ತಾರೀಕು 50 ಕೋಟಿ ಲಸಿಕೆಯನ್ನು ಹಾಕಿರೋ ಮೈಲ್ ಸ್ಟೋನ್ ಕ್ರಿಯೇಟ್ ಆಯಿತು. ಅದಾದಮೇಲೆ ಸೆಪ್ಟೆಂಬರ್ 13ನೇ ತಾರೀಕು 75 ಕೋಟಿಗೆ ನಾವು ಬಂದ್ವಿ. ಆಗ ಅಂದ್ಕೊಳ್ತಾ ಇದ್ವಿ ಮೊದಲೆಲ್ಲ ಡಿಸೆಂಬರ್ ಅಂತ್ಯಕ್ಕೆ 100 ಕೋಟಿ ಅಂತ ಲೆಕ್ಕ ಇತ್ತು. ಯಾವಾಗ ಸೆಪ್ಟೆಂಬರು ಆಗಸ್ಟಲ್ಲಿ ಇದು ರೀಚ್ ಆಗ್ತಾ ಇತ್ತು, ಜನಕ್ಕೆ ಜಾಸ್ತಿ ಅವೇರ್ನೆಸ್ ಬಂದು ಬೇಗ ಹಾಕಿಸ್ಕೊಳ್ಳೋಕೆ ಶುರು ಮಾಡಿದ್ರು, ಹಾಕಿಸ್ಕೊಳ್ಳೋದಕ್ಕೆ ವ್ಯಾಕ್ಸಿನ್ಗಳನ್ನು. ಆಗ ಈಗ ಅಕ್ಟೋಬರ್ 2ನೇ ತಾರೀಕು 90 ಕೋಟಿಗೆ ರೀಚ್ ಆದ್ವಿ ನಾವು. ಅಲ್ಲಿಗೆ ಈ ತಿಂಗಳಲ್ಲೇ ರೀಚ್ ಆಗುವಂಥ ಎಲ್ಲ ಸಾಧ್ಯತೆಗಳು ಬಂತು. ಇವತ್ತು ಅಕ್ಟೋಬರ್ 21ನೇ ತಾರೀಕು ಬೆಳಗ್ಗೆ 9 ಗಂಟೆ 58, 55, 59 ಆ ಕ್ಷಣದಲ್ಲಿ 100 ಕೋಟಿ ಲಸಿಕೆಯನ್ನು ಹಾಕಲಾಯಿತು. ವಿಶ್ವದಲ್ಲೇ ಒಂದು ದೊಡ್ಡ ದಾಖಲೆ ಭಾರತ ದೇಶ ಮಾಡಿತು. ರಾಜ್ಯವಾರು ಶೇಕಡ ಅಂದರೆ ಹೇಗೆಲ್ಲ ರಾಜ್ಯವಾರು ಲಸಿಕೆಯನ್ನು ಹಾಕಲಾಯಿತು ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಉತ್ತರ ಪ್ರದೇಶ. ಯಾಕೆ ಸಾರ್ ಉತ್ತರ ಪ್ರದೇಶ ಅಂದರೆ ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ, ಹಾಗಾಗಿ ಉತ್ತರ ಪ್ರದೇಶವೇ ನಂಬರ್ 1 ಪ್ಲೇಸಲ್ಲಿದೆ. ಶೇಕಡ 12ರಷ್ಟು ಉತ್ತರ ಪ್ರದೇಶ ಅಂದರೆ 12.58 ಕೋಟಿ. ನಂಬರ್ 2 ಮಗದೊಂದು ದೊಡ್ಡ ರಾಜ್ಯ, ಅದು ಮಹಾರಾಷ್ಟ್ರ. 9.28 ಕೋಟಿ ಲಸಿಕೆಯನ್ನು ಹಾಕಲಾಗಿದೆ. ಪರ್ಸೆಂಟೇಜ್ ವೈಸ್ 9%, ಶೇಕಡ 9ರಷ್ಟು. ಅದಾದಮೇಲೆ ಈಶಾನ್ಯ ಭಾರತಕ್ಕೆ ಹೋಗೋಣ. ಪಶ್ಚಿಮ ಬಂಗಾಳ 6.84 ಕೋಟಿ, ಶೇಕಡ 7ರಷ್ಟು ಲಸಿಕೆಯನ್ನು ಹಾಕಲಾಗಿದೆ. ಅದಾದಮೇಲೆ ಎಕ್ಸ್ಟ್ರೀಮ್ ಈ ಕಡೆಗೆ ಬರೋಣ. ಗುಜರಾತ್ 6.76 ಕೋಟಿ, ಶೇಕಡ 7ರಷ್ಟು. ಅದಾದಮೇಲೆ ಮತ್ತೆ ಮಧ್ಯ ಭಾರತಕ್ಕೆ ಬರ್ತಾ ಇದ್ದಾರೆ. ಮಧ್ಯಪ್ರದೇಶ 6.69 ಕೋಟಿ, ಶೇಕಡ 7ರಷ್ಟು. ಅದಾದಮೇಲೆ ಮತ್ತೆ ಈಶಾನ್ಯ ಭಾರತದ ಕಡೆ ಬಿಹಾರ್ 6.36 ಕೋಟಿ, ಶೇಕಡ 6.3ರಷ್ಟು. ಇನ್ನು ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ನಾವೇ ನಂಬರ್ 1. ಕರ್ನಾಟಕ 6.25 ಕೋಟಿ, ಶೇಕಡ 6.2%. ರಾಜಸ್ಥಾನ್ 6.1 ಕೋಟಿ, ಶೇಕಡ 6.1ರಷ್ಟು. ಅದಾದಮೇಲೆ ಮತ್ತೆ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಕಡೆ, ಅದು ತಮಿಳುನಾಡು 4.85 ಕೋಟಿ ಲಸಿಕೆ, ಶೇಕಡವಾರು 4.8. ಇನ್ನು ಆಂಧ್ರ ಪ್ರದೇಶ 3.5 ಕೋಟಿ ಲಸಿಕೆ, ಶೇಕಡವಾರು ಅದು ಕೂಡ 3.5. ಇದಿಷ್ಟು ಟಾಪ್ 10 ರಾಜ್ಯಗಳು ನಮ್ಮ ದೇಶದಲ್ಲಿ. ಹೇಗಿತ್ತು ಲಸಿಕೆ ಹಂಚಿಕೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನವರಿ 3ನೇ ತಾರೀಕು ಲಸಿಕೆಗೆ ಅನುಮತಿ ಸಿಕ್ತು. ಒಂದಷ್ಟು ಆ ಬೆಳವಣಿಗೆ ಜರ್ನಿ ಹೇಳ್ತಾ ಇದ್ದೀವಿ ನಿಮ್ಮ ಮುಂದೆ. ಜನವರಿ 3 ಲಸಿಕೆಗೆ ಅನುಮತಿ. ಜನವರಿ 16 ಆರೋಗ್ಯ ಸಿಬ್ಬಂದಿಗಳಿಗೆ ಹಂಚಿಕೆ ಶುರುವಾಯಿತು. ಮಾರ್ಚ್ 1ನೇ ತಾರೀಕು 60 ವರ್ಷ ಮೇಲ್ಪಟ್ಟವರಿಗೆ, ಸೀನಿಯರ್ ಸಿಟಿಸನ್ಸ್, ಅವರಿಗೆ ಮೊದಲಿಗೆ ಹಂಚಿಕೆಯನ್ನು ಮಾಡಲಾಯಿತು. ಮೇ 1ನೇ ತಾರೀಕು ಎಲ್ಲರಿಗೂ ವ್ಯಾಕ್ಸಿನೇಷನ್ ಅಂತ ಒಂದು ಅನುಮತಿ ಸಿಕ್ತು. ಅಲ್ಲಿಂದ ಶುರುವಾಯಿತಪ್ಪ ಮಗದೊಂದು ದೊಡ್ಡ ಆಯಾಮ. ಆಗಸ್ಟ್ 27 ಮೊದಲ ಬಾರಿಗೆ 1 ಕೋಟಿ ಹಂಚಿಕೆ ಆಗಿದ್ದು, ಒಂದು ಮೈಲ್ ಸ್ಟೋನ್. ಸೆಪ್ಟೆಂಬರ್ 17 ಒಂದೇ ದಿನದಲ್ಲಿ 2.5 ಕೋಟಿ ಲಸಿಕೆ ಆಗಿದ್ದು, ಮಗದೊಂದು ಮೈಲ್ ಸ್ಟೋನ್. ಸೆಪ್ಟೆಂಬರ್ 18ರಿಂದ 20 ಸೆಪ್ಟೆಂಬರ್ 18 20 ಕೋಟಿ ಜನರಿಗೆ ಪೂರ್ಣ ಲಸಿಕೆಯನ್ನು ಹಾಕಲಾಯಿತು. ಅಕ್ಟೋಬರ್ 4ನೇ ತಾರೀಕು ಗುಡ್ಡಗಾಡು ಪ್ರದೇಶಗಳಲ್ಲಿ ಡ್ರೋನ್ನಲ್ಲಿ ಲಸಿಕೆ ಹಾಕಿದ್ದು ಕೂಡ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಆಗಿದ್ದನ್ನ ಈ ಕ್ಷಣ ನೆನಪಿಸ್ಕೊಳ್ಳೇಬೇಕು. ಕರ್ನಾಟಕ ಲಸಿಕೆಯ ಲೆಕ್ಕ ತೋರಿಸ್ತಾ ಇದ್ದೀವಿ ನಾವು. ಕರ್ನಾಟಕದ ನಮ್ಮ ರಾಜ್ಯದಲ್ಲಿ 1ನೇ ಡೋಸ್ 41 ಸಾವಿರದ 4 ಕೋಟಿ 10 ಲಕ್ಷ 7,635. ಒಂದ್ಸಲ ನೀಟಾಗಿ ನೋಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು. 4 ಕೋಟಿ 10 ಲಕ್ಷ 7,635. 2ನೇ ಡೋಸ್ ನಿಮ್ಮ ಮುಂದೆ ಬರ್ತಾ ಇದೆ. 2 ಕೋಟಿ 5 ಲಕ್ಷ 5,993. ಒಟ್ಟು ಡೋಸ್ ಕರ್ನಾಟಕದಲ್ಲಿ 6 ಕೋಟಿ 15 ಲಕ್ಷ 13,628. ಕರ್ನಾಟಕದ ಲಸಿಕೆ ಲೆಕ್ಕ ಆರೋಗ್ಯ ಸಿಬ್ಬಂದಿಗಳಿಗೆ 1ನೇ ಡೋಸ್ ಅದು 7,63,345. ಆರೋಗ್ಯ ಸಿಬ್ಬಂದಿಗಳಿಗೆ 2ನೇ ಡೋಸ್ 6,72,772. ಕರ್ನಾಟಕದ ಲಸಿಕೆ ಲೆಕ್ಕ ಫ್ರಂಟ್ಲೈನ್ ವಾರಿಯರ್ಸ್ ಅವರಿಗೆ ಫಸ್ಟ್ ಡೋಸ್ 9,42,478. ಅವರಿಗೆ 2ನೇ ಡೋಸ್ 7,82,819. ಕರ್ನಾಟಕದ ಲಸಿಕೆ ಲೆಕ್ಕ 18ರಿಂದ 44 ವರ್ಷ ವಯೋಮಾನದವರಿಗೆ ಫಸ್ಟ್ ಡೋಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್,
ನೋಡ್ಬಿಡಿ ನೀವು ಕೂಡ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 2,28,38,334. ಎರಡನೇ ಡೋಸ್ 83,54,895. ಕರ್ನಾಟಕದ ಲಸಿಕೆ ಲೆಕ್ಕದಲ್ಲಿ 45 ವರ್ಷ ಮೇಲ್ಪಟ್ಟವರಿಗೆ 1ನೇ ಡೋಸ್ 1,64,63,478. 2ನೇ ಡೋಸ್ 1,06,95,502. ಇದಿಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ಜರ್ನಿ ಏನು ಬಂತು, 275 ಅಥವಾ 76 ದಿವಸದ ಈ ಲಸಿಕೆಯ ಜರ್ನಿ ಏನಿದೆ, ಅಥವಾ 10 ತಿಂಗಳ ಲಸಿಕೆ ಜರ್ನಿಯಲ್ಲಿ ನಾವು ಈ ಕ್ಷಣ ತಿರುಗಿ ನೋಡಿದಾಗ ನಮಗೆಲ್ಲ ಕೂಡ ನೆನಪಾಗುತ್ತೆ. अपने नागरिकों को लगा दी है ये सीधे ಎಸ್, 9 ತಿಂಗಳಲ್ಲಿ 10 ಕೋಟಿ ಲಸಿಕೆ ಹಂಚಿಕೆ ಆಯಿತು. ಒಂದು ದೊಡ್ಡ ಮಟ್ಟದಲ್ಲಿ ಈ ಅಭಿಯಾನ ನಡೀತು. ಹಾಗಾಗಿ ಈ ಸಂಭ್ರಮದಲ್ಲಿ ವ್ಯಾಕ್ಸಿನ್ ಹಂಚಿಕೆಯಲ್ಲಿ ಭಾರತ ವಿಶ್ವದಾದ್ಯಂತ ಒಂದು ದೊಡ್ಡ ದಾಖಲೆ ಮಾಡಿದೆ. ಸಂಜೀವಿನಿ ಅಭಿಯಾನದಲ್ಲಿ ಮೈಲುಗಲ್ಲು. ಸರ್ಕಾರದಲ್ಲಿ IAS KS ಅಧಿಕಾರಿಗಳು RSS ಮೂಲದವರು ಅಂತ ಆರೋಪಿಸಿದ್ರು. ಈ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ನ್ಯೂಸ್ 18 ಕನ್ನಡದ ಸಂಪಾದಕ ಸಿದ್ದಪ್ಪ ಕಾಳೋಜಿ ಅವರ ಜೊತೆ 1-to-1 ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ. ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ. ಆದರೆ RSSನ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಪ್ರತಿಯೊಂದು ದಿನವೂ ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಸರಿ ಹೇಳ್ತಾರೆ, ಸುಮಾರು ನಮಗೆ KS IAS ಅಧಿಕಾರಿಗಳೆಲ್ಲ ಇರೋರು RSS ಮೂಲದವರು, ಹೀಗಾಗಿ ಅವರು ಇಂಡೈರೆಕ್ಟಾಗಿ RSS ಕಾರ್ಯಸೂಚಿಯನ್ನು ಅವ್ರು ಜಾರಿ ಮಾಡಲಿಕ್ಕೆ ಅವ್ರನ್ನ ಇದ್ದಾರೆ. ಈ ರೀತಿ ಕಮೆಂಟ್ ಮಾಡೋದ್ರ ಹಿಂದೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕನ್ನು ಯಾರು ಎಷ್ಟು ಕೊಳ್ಳೆ ಹೊಡಿತೀವಿ ಅನ್ನುವಂಥದ್ದು ಇಬ್ಬರಲ್ಲಿ ಸ್ಪರ್ಧೆ ಏರ್ಪಟ್ಟುಬಿಟ್ಟಿದೆ. ಆ ಕಾರಣಕ್ಕಾಗಿ RSS ಟೀಕೆ ಮಾಡ್ತಾರೆ. ಬೇರೆ ಬೇರೆ ಹುದ್ದೆ ಏನು ಬಂತು ಸರ್? ಈಗ ರಾಷ್ಟ್ರಪತಿ ಆದಂಥವ್ರು RSS ಮೂಲ, ಉಪರಾಷ್ಟ್ರಪತಿ, ಈ ದೇಶದ ಪ್ರಧಾನಿ, ನಾನು ಒಬ್ಬ ಹೋಮ್ ಮಿನಿಸ್ಟ್ರು, ನಾವೆಲ್ಲ RSS ಹಿನ್ನೆಲೆಯಿಂದ ಬಂದವರು. RSS ದೇಶದ ಮೇಲೆ ಬಾಂಬ್ ಹಾಕುವಂಥ ಒಂದು ಸಂಸ್ಕೃತಿಯ ಜನರನ್ನು ಬೆಳೆಸ್ತಾ ಇಲ್ಲ. ನೆನಪಿರಲಿ, ಇವತ್ತು ಸಂಜೆ 6 ಗಂಟೆಗೆ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಗೃಹ ಸಚಿವರು ಮಾತಾಡಿದ್ದಾರೆ. 1-to-1 ಕಾರ್ಯಕ್ರಮ ನೋಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಇವತ್ತು ಸಂಜೆ 6 ಗಂಟೆಗೆ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಮತಾಂತರ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ. ಲವ್ ಜಿಹಾದ್ ನಿಷೇಧ ನಿಮ್ಮ BJP ಕೆಲವು ಶಾಸಕರುಗಳೇ ಒತ್ತಾಯ ಮಾಡ್ತಾ ಇದ್ರು. ರಾಜ್ಯದಲ್ಲಿ ನೈತಿಕ ಪೊಲೀಸ್ಗೆ ಸರ್ಕಾರವೇ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಇದೆಯಾ? ನಮ್ಮಲ್ಲಿ ಎಲ್ಲೋ ಡ್ರಗ್ ಕೇಸು ಎಲ್ಲೋ ಹಳ್ಳ ಹಿಡಿತಾ ಇದೆ. ಬೆಂಗಳೂರು ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಉಗ್ರರ ಸ್ಲೀಪರ್ ಸೆಲ್ ಆಗಿ ಟಾರ್ಗೆಟಲ್ಲಿದ್ದಾವೆ.